ಹಾಯ್ ಗೆಳೆಯರೇ, ಸಿಟಿಯೊಂದರಲ್ಲಿ ವಾಸವಾಗಿದ್ದ ದಿವ್ಯಾ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಾನು ಹೇಳುತ್ತೇನೆ. ನನಗೆ 22ನೇ ವಯಸ್ಸಿಗೆ ಕಂಕಣವಾಕ್ಯ ಕೂಡಿ ಬಂದು ಜೀವನ ಚೆನ್ನಾಗಿಯೇ ನಡೆಯುತ್ತಿತ್ತು. ಗಂಡ ಚಿರು ಇರುವವರೆಗೂ ಎಲ್ಲ ಸರಿಯಾಗೇ ಇತ್ತು. ಒಂದು ದಿನ ಅವರು ಆಘಾತದಲ್ಲಿ ತೀರಿಕೊಂಡ. ಆದರೆ ಅವನು ಹೀಗೆ ನನ್ನನ್ನು ಬಿಟ್ಟು ಹೋಗುವ ಮುಂಚೆ ಒಂದು ಮಗುವನ್ನು ಕೊಟ್ಟು ಹೋಗಿದ್ದ. ಇನ್ನು ಇವನ ನೌಕರಿಯೂ ನನಗೆ ಸಿಕ್ಕಿದ್ದರಿಂದ, ಮನೆಯ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇದ್ದಿದ್ದರಿಂದ ಸ್ವತಂತ್ರವಾಗಿ ಬದುಕುವಂತೆ ಇರಲಿಲ್ಲ. ಅಲ್ಲದೆ ನನಗೆ ಮತ್ತೊಂದು ಮದುವೆಯಾಗುವುದು ಕಷ್ಟವಾಗಿತ್ತು. ಹೀಗೆ ಎಲ್ಲವೂ ಮುಗಿದು 3 ವರ್ಷ ಆಗುವುದರಲ್ಲಿ ಚಿರು ಪಾಲಕರು ಕೂಡ ನನ್ನನ್ನು ಒಬ್ಬಂಟಿಯಾಗಿ ಮಾಡಿ ಹೋದರು. ನನಗೆ ದಿಕ್ಕು ತೋಚದಂತೆ ಆಗಿ ಸುಮ್ಮನೆ ಇದ್ದು ಬಿಟ್ಟೆ. ನನ್ನ ಹಣೆಬರಹವೇ ಇಷ್ಟು ಎಂದು ನನ್ನ ಜೀವನದ ದೋಣಿಯನ್ನು ಸಾಗಿಸುತ್ತಾ ಒಬ್ಬಂಟಿಯಾಗಿ ಜೀವನ ಮಾಡುತ್ತಾ ಇದ್ದೆ. ಇನ್ನು ಚಿರಿಯು ಮೇಲಿನ ಅತಿಯಾದ ಪ್ರೀತಿ ಗೌರವದಿಂದ ನಾನು ಒಬ್ಬಂಟಿಯಾಗಿ ಇರಲು ನಿರ್ಧರಿಸಿದೆ. ಅಲ್ಲದೆ ಸಮಾಜದಲ್ಲಿ ನಮ್ಮಂಥವರನ್ನು ಹೇಗೆ ಕಾಣುತ್ತಾರೆ ಅಂತ ಆಗಾಗ ಬೇರೆ ಕಡೆಗೆ ಓದಿದ್ದೆ, ಟಿವಿಯಲ್ಲಿ ನೋಡಿದ್ದೆ. ಹಾಗಾಗಿ ನಾನು ಮೋಸಕ್ಕೆ ಒಳಗಾಗಬಾರದೆಂದು ನಿರ್ಧರಿಸಿದ್ದೆ. ಹೀಗೆ 7 ವರ್ಷಗಳು ಕಳೆದವು. ಆದರೆ ನಾನು ಎಷ್ಟೇ ಒಬ್ಬಂಟಿಯಾಗಿದ್ದರೂ ಸಹಿತ ಕೆಲವೊಮ್ಮೆ ನನಗೆ ಸಾಕಷ್ಟು ಕಷ್ಟ ಎನಿಸುತ್ತಿತ್ತು. ಚಳಿಗಾಲ ಬಂದರೆ ಅಥವಾ ಹೊರಗೆ ತಣ್ಣನೆಯ ಗಾಳಿ ಇದ್ದರೆ ನನಗೆ ಜಾಸ್ತಿನೇ ಕಷ್ಟ ಎನಿಸುತ್ತಿತ್ತು. ಹೀಗಾಗಿ ಬೇಕು ಬೇಕು ಎಂದು ಎನಿಸುತ್ತಿತ್ತು. ಆಗ ನಾನು ಆ ಹಸಿವನ್ನು ನೀಗಿಸಿಕೊಳ್ಳಲು ದೇವರು ಕೊಟ್ಟ ಕೈಯಿಂದ ಅಥವಾ ತರಕಾರಿಯನ್ನು ಬಳಸಿ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಇನ್ನು ಕೆಲವೊಮ್ಮೆ ತಣ್ಣೀರನ್ನು ಮೈಮೇಲೆ ಸುರಿದುಕೊಂಡು ಕೃತಕವಾಗಿ ನನ್ನ ಯೋಜನೆಗಳಿಂದ ಹೊರಬರಲು ಯತ್ನಿಸುತ್ತಿದ್ದೆ. ಆದರೆ ಇದೆಲ್ಲವೂ ಪ್ರಕೃತಿಯ ನಿಯಮದ ವಿರುದ್ಧವಾಗಿದ್ದರಿಂದ ನನಗೆ ಯಾವುದೇ ಉಪಯೋಗವಾಗುತ್ತಿರಲಿಲ್ಲ. ಹೀಗಿರುವಾಗಲೇ ನನ್ನ ಜೀವನದಲ್ಲಿ ಬಂದವನು ಹರೀಶ್. ಇವನು ನನ್ನ ಸಹೋದ್ಯೋಗಿಯೊಬ್ಬರ ಮಗನಾಗಿದ್ದು ಡಿಪ್ಲೊಮಾ ಕೊನೆಯ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದ. ಇನ್ನು ನನ್ನ ಸಹೋದ್ಯೋಗಿ ವರ್ಗಾವಣೆ ಆದಾಗ ಅವರು ನನಗೆ 1-2 ದಿನಗಳ ಮಟ್ಟಿಗೆ ಮನೆಯಲ್ಲಿ ಇಟ್ಟುಕೊಳ್ಳುವಂತೆ ಹೇಳಿದ್ದರು. ನಾನು ಸರಿ ಅಂತ ಹೇಳಿದ್ದೆ. ಏಕೆಂದರೆ ಅವನು ನನಗೆ ಮೊದಲಿನಿಂದಲೂ ಗೊತ್ತಿದ್ದರು. ಮೇಲಾಗಿ ಪರಿಚಯಸ್ಥ ಆಗಿದ್ದ. ಅಲ್ಲದೆ ಅವನ ಪರೀಕ್ಷೆಗಳು ಕೂಡ ಹತ್ತಿರದಲ್ಲೇ ಇದ್ದವು. ಅವನು ನಮ್ಮ ಮನೆಯಲ್ಲಿ ಇದ್ದುಕೊಂಡು ಕಾಲೇಜಿಗೆ ಹೋಗಿ ಬರುತ್ತಿದ್ದ. ನಾನು ಕೂಡ ಕೆಲಸಕ್ಕೆ ಹೋಗಿ ಬರುತ್ತಿದ್ದೆ. ಮೊದಲಿಗೆ 1-2 ದಿನ ಹೋಗಿ 1 ವಾರ ಇಲ್ಲಿಯೇ ಇದ್ದ. ಕೊನೆಗೆ 1 ತಿಂಗಳು. ಹೀಗೆ ಕೊನೆಗೆ ಇಲ್ಲಿಯೇ ಉಳಿದು ಬಿಟ್ಟ. ಏಕೆಂದರೆ ಅವನಿಗೆ ಹಾಸ್ಟೆಲ್ನಲ್ಲಿ ಸೀಟ್ ಸಿಗಲಿಲ್ಲ. ಹೀಗಾಗಿ ಇಲ್ಲೇ ಉಳಿದುಕೊಂಡಿದ್ದರಿಂದ ನಾನು ಕೆಲಸಕ್ಕೆ, ಅವನು ಕಾಲೇಜಿಗೆ ಹೋಗಿ ಬರುವುದು ಎಲ್ಲವೂ ನಡೆಯುತ್ತಲೇ ಇತ್ತು. ಇನ್ನು ಒಂದು ದಿನ ಅವನು ಮೈಮೇಲೆ ನೀರು ಸುರಿದುಕೊಂಡು ಬರಬೇಕಾದರೆ ನಾನು ಅಚಾನಕ್ಕಾಗಿ ನೋಡಿದೆ. ಅವನನ್ನು ನೋಡಿ ಮನಸ್ಸಿನಲ್ಲಿ ಬೇರೆ ಯೋಚನೆಗಳು ಬಂದವು. ಪರಿಚಯ ಎಂದು ಸುಮ್ಮನಿದ್ದೆ. ಇವನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿರಲಿಲ್ಲ. ಇನ್ನು ಮನೆಯಲ್ಲಿದ್ದಾಗ ನಾನು ಅಡುಗೆ ಮಾಡಿಟ್ಟು ನನ್ನ ಕೆಲಸಕ್ಕೆ ಹೋದರೆ ಅವನು ಟಿಫಿನ್ ಎಲ್ಲ ಮಾಡಿ ಅವನು ಹೋಗುತ್ತಿದ್ದ. ಆದರೆ ನನಗಿಂತ ಅವನು ಬೇಗನೆ ಬರುತ್ತಿದ್ದರಿಂದ ಅವನು ಮನೆಗೆ ಬಂದವನೇ ಮನ ಕಸ ಗುಡಿಸಿ ನನಗೆ ಸೇರಿ ಚಹಾ ಮಾಡಿ ಇಡುತ್ತಿದ್ದ. ನಾನು ಬಂದ ಮೇಲೆ ಒಟ್ಟಿಗೆ ಟೀ ಕುಡಿದು ಅಡುಗೆ ಮಾಡಿದರೆ ಅವನು ಓದಿಕೊಳ್ಳುತ್ತಿದ್ದ. ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಟಿವಿ ನೋಡಿ ಹರಟೆ ಹೊಡೆದು ರೆಸ್ಟ್ ಮಾಡುತ್ತಿದ್ದೆವು. ಹೀಗೆ ನಮ್ಮ ದಿನಚರಿ ನಡೆಯುತ್ತಿತ್ತು. ದಿನ ಕಳೆದಂತೆ ನಮ್ಮ ಸ್ನೇಹವಾಗಿತ್ತು. ರಜೆ ಇದ್ದಾಗ ಇಬ್ಬರು ಸೇರಿ ಅಡುಗೆ ಮಾಡುವುದು, ಶಾಪಿಂಗ್ ಹೋಗುವುದು, ಹೊರಗಡೆ ಊಟಕ್ಕೆ ಹೋಗುವುದು ಹೀಗೆಲ್ಲ ಮಾಡುತ್ತಿದ್ದೆವು. ಆದರೆ ಹೀಗೆ ಹೋಗುವಾಗಲೆಲ್ಲ ಆಟೋದಲ್ಲಿ ಪರಸ್ಪರ ಮೈ ಸೋಕಿದರೂ ಸಹಿತ ನಾನು ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ. ಅವನು ನಮ್ಮ ಮನೆಯಲ್ಲಿ ಇದ್ದಿದ್ದರಿಂದ ಈ ಮನೆಯ ಸದಸ್ಯ ಎಂದು ನನಗೆ ಎನಿಸಿತ್ತು. ಆದರೆ ಮೊದಮೊದಲು ಅವನು ನನ್ನ ಕೋಣೆಗೆ ಬರಬೇಕಾದರೆ ಅಥವಾ ನಾನು ಅವನ ಕೋಣೆಗೆ ಹೋಗಬೇಕಾದರೆ ಇಬ್ಬರು ಬಾಗಿಲು ತಟ್ಟಿ ಅನಂತರ ಹೋಗುತ್ತಿದ್ದೆವು. ಆದರೆ ಇವಾಗ ಹಾಗೆ ಇರಲಿಲ್ಲ. ಪರಿಸ್ಥಿತಿ ಬದಲಾಗಿತ್ತು. ನೇರವಾಗಿ ಹಾಗೆ ಬಂದು ಹೋಗುವುದು ಮಾಡುತ್ತಿದ್ದೆವು. ಅವನು ಹಾಗೆ ಮಾಡುತ್ತಿದ್ದ. 1-2 ತಿಂಗಳಿನ ಬಳಿಕ ಒಂದು ದಿನ ನಾನು ಎಂದಿನಂತೆ ಕಸ ಗುಡಿಸಬೇಕು ಅಂತ ರೂಮಿನ ಒಳಗೆ ಹೋದಾಗ ಅಲ್ಲಿನ ಆ ಸನ್ನಿವೇಶವನ್ನು ನೋಡಿ ನನಗೆ ಶಾಕ್ ಆಗಿತ್ತು. ಅವನು ಬಿದ್ದಿದ್ದರೂ ಸಹಿತ ಎಲ್ಲವೂ ಅಸ್ತವ್ಯಸ್ತವಾಗಿತ್ತು. ಇನ್ನೊಬ್ಬ ಬೆಳಗ್ಗೆನೇ ಎದ್ದು ಡ್ಯಾನ್ಸ್ ಮಾಡುತ್ತಿದ್ದ. ಅದನ್ನು ನೋಡಿ ನನಗೆ ನಂಬಲು ಆಗಲಿಲ್ಲ. ನನಗೆ ಏನು ಮಾಡಬೇಕೆಂದು ತಿಳಿಯದೆ ಆ ದೃಶ್ಯವನ್ನು ಕಂಡು ಭಯವಾಗಿ ಕೂಡಲೇ ಅಲ್ಲಿಂದ ಹೊರಬಂದಾಗ ಹೃದಯ ಬಡಿದುಕೊಳ್ಳತೊಡಗಿತ್ತು. ಕೂಡಲೇ ಸೋಫಾದ ಮೇಲೆ ಹೋಗಿ ಸ್ವಲ್ಪ ಹೊತ್ತು ನೀರು ಕುಡಿದು ಕುಳಿತೆ. ಆದರೆ ಹೀಗೆ ಕುಳಿತಾಗ ಕಣ್ಣು ಮುಚ್ಚಿದರೂ ನನಗೆ ಪದೇ ಪದೇ ಅದೇ ದೃಶ್ಯ ಕಣ್ಣ ಮುಂದೆ ಬಂದಂತೆ ಆಗುತ್ತಿತ್ತು. ನಾನು ಏನೇನೋ ಮಾಡಿದರೂ ಅದನ್ನು ಮರೆಯಲು ಯತ್ನಿಸಲು ಸಾಧ್ಯವಾಗಲಿಲ್ಲ. ಏಕೋ ನನಗೆ ಮರೆಯಲು ಆಗುತ್ತಿರಲಿಲ್ಲ. 7 ವರ್ಷಗಳ ಬಳಿಕ ಮನಸ್ಸಿನ ಆಳದಲ್ಲಿ ಹುದುಗಿ ಹೋಗಿದ್ದ ಅನೇಕ ಕನಸುಗಳು ನಿಧಾನವಾಗಿ ಜೀವ ಬಂದಿತ್ತು. ವಾಪಸ್ ಹೋಗಿ ನೋಡಬೇಕೆಂಬ ಮನಸ್ಸಾಗಿದ್ದರೂ ಸಹಿತ ಭಯ ಎನಿಸುತ್ತಿತ್ತು. ಕೂಡಲೇ
ಅಲ್ಲಿಂದ ಎದ್ದು ನೀರು ಕುಡಿದು ಬಾಲ್ಕನಿಗೆ ಬಂದಾಗ ನನಗೆ ನೆನಪಾಗಿದ್ದು ನನ್ನ ಯಜಮಾನ ಚಿರು. ಮನೆಗೆ ಕರೆದುಕೊಂಡು ಹೊಸತರಲ್ಲಿ ಎಲ್ಲೆಂದರಲ್ಲಿ ನಿಲ್ಲಿಸಿ ಕಬಡ್ಡಿ ಆಟ ಆಡಿ ಎಲ್ಲ ಘಟನೆಗಳು ನೆನಪಾದವು. ಮನೆಯ ಪ್ರತಿಯೊಂದು ವಸ್ತು ಒಂದೊಂದು ಕಥೆಯನ್ನು ಹೇಳುತ್ತಿತ್ತು. ಅಡುಗೆ ಮನೆ, ಹಾಲು, ಸೋಫಾ ಹೀಗೆ ಎಲ್ಲೆಂದರಲ್ಲಿ ಎಲ್ಲವನ್ನು ವಿಭಿನ್ನವಾಗಿ ಹೇಳಿಕೊಟ್ಟಿದ್ದ. ಇಷ್ಟೆಲ್ಲ ಬೇರೆ ಬೇರೆ ವಿಚಾರ ಬರುವಾಗಲೇ ಏನಾದರೂ ಮಾಡಬೇಕು ಎಂದು ಎನಿಸಿ ಒಳಗೆ ಹೋಗಿ ಮೈಮೇಲೆ ತಣ್ಣೀರು ಸುರಿದುಕೊಂಡೆ. ನನ್ನ ಕೋಣೆಗೆ ರೆಸ್ಟ್ ಮಾಡತೊಡಗಿದೆ. ಆದರೆ ಮನಸ್ಸಿಗೆ ಬೆಂಕಿ ಬಿದ್ದು ಅನೇಕ ಯೋಚನೆಗಳು ಬಂದಿದ್ದರಿಂದ ನೀರಿಗೆ ಅವುಗಳನ್ನು ಆರಿಸುವ ಶಕ್ತಿಯಿರಲಿಲ್ಲ. ಕೂಡಲೇ ಕನ್ನಡಿಯ ಮುಂದೆ ನಿಂತು ನೋಡಿಕೊಂಡೆ. ನನ್ನನ್ನು ನಾನೇ ನೋಡತೊಡಗಿದೆ. ಒಬ್ಬಂಟಿಯಾಗಿ ಹೀಗೆ ಯೋಚನೆ ಮಾಡತೊಡಗಿದೆ. ನನ್ನ ಚಿರು ನನಗೆ ಮೋಸ ಮಾಡಿ ನನ್ನನ್ನು ಬಿಟ್ಟು ಹೋದ. ಅವನು ಹೋದರೂ ಸಹಿತ ನನಗೆ ಇಷ್ಟೇ ವರ್ಷ ಶಿಕ್ಷೆ ಅನುಭವಿಸಿದ್ದೇನೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಕಾಡತೊಡಗಿತ್ತು. ಅಲ್ಲದೆ ಸಂತೋಷವಾಗಿ ಇರಬೇಕಿದ್ದ ವಯಸ್ಸಿನಲ್ಲಿ ಇಷ್ಟು ವರ್ಷ ನಾನು ಹೀಗೆ ಇದ್ದೆ. ನನಗೆ ನಾನೇ ದ್ರೋಹ ಬಗೆದುಕೊಂಡೆನಾ, ಅಥವಾ ವಿಧಿ ನನಗೆ ಮೋಸ ಮಾಡಿದ? ಇನ್ನು ಬಾಳಿ ಬದುಕಬೇಕಿದ್ದಾಗಲೇ ಏನೆಲ್ಲ ನಡೆದು ಹೋಯಿತು ಎಂದು ಸಾವಿರಾರು ಪ್ರಶ್ನೆಗಳು ನನ್ನೊಳಗೆ ಮೂಡಿದವು. ಆದರೆ ಈ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರ ಮಾತ್ರ ಇಲ್ಲ, ಮೌನವಾಗಿತ್ತು. ಹೀಗೆ ಇವೆಲ್ಲ ಪ್ರಶ್ನೆಗಳಿಗೆ ಹೇಗಾದರೂ ಮಾಡಿ ಉತ್ತರ ಕಂಡುಕೊಳ್ಳಬೇಕು ಎಂದು ವಿಚಾರ ಮಾಡುತ್ತಾ ಒಂದು ನಿರ್ಧಾರಕ್ಕೆ ಬಂದಿದ್ದೆ. ನನಗೆ ಇನ್ನೂ ಅಷ್ಟೊಂದು ವಯಸ್ಸಾಗಿಲ್ಲ. ನನ್ನವರು ಅಂತ ನನಗೆ ಯಾರಿಲ್ಲ. ಬಂಧುಗಳು ಸಹಾಯಕ್ಕೆ ಬಂದು ಹೋಗುತ್ತಾರೆ. ನನಗೆ ನನ್ನದೇ ಆದ ಜೀವನವಿದೆ. ಹೇಗಾದರೂ ಮಾಡಿ ಇವಾಗ ನಾನು ಪಡುತ್ತಿರುವ ಕಷ್ಟಗಳಿಗೆ ಅಂತ್ಯವನ್ನು ಕಾಣಿಸಬೇಕು. ಹಾಗಿದ್ದರೆ ಇದಕ್ಕೆ ಹೇಗೆ ಅಂತ್ಯ ಕಾಣಿಸಬೇಕು ಎಂದು ನಾನು ವಿಚಾರ ಮಾಡುವಾಗಲೇ ನನಗೆ ಒಂದು ಉಪಾಯ ಹೊಳೆದಿತ್ತು. ಅದೇನು ಎಂದರೆ ನನ್ನ ಹಳೆಯ ಸ್ನೇಹಿತ ಆಕಾಶ್. ಅವನೇನು ನಂಬಿಕಸ್ಥ ಹೌದು, ಆದರೆ ಈ ಕೆಲಸಕ್ಕೆ ಇವನ ಸಹಾಯ ಪಡೆಯುವಂತೆ ಇರಲಿಲ್ಲ. ಅವನಿಗೂ ಒಂದು ಕುಟುಂಬವಿತ್ತು. ಅದನ್ನು ಹಾಳು ಮಾಡಬಾರದು ಎಂದು ಎನಿಸಿತ್ತು. ಅಲ್ಲದೆ ಒಂದು ವೇಳೆ ಅವನು ಈ ವಿಷಯವನ್ನು ಎಲ್ಲರ ಮುಂದೆ ಹೇಳಿದರೆ ನನಗೆ ಕಷ್ಟ ಎಂದು ಭಯವಾಯಿತು. ಹೀಗೆ ನೂರಾರು ಜನರು ಕಣ್ಣು ಮುಂದೆ ಬಂದು ಹೋದರೂ ಸಹಿತ ಒಬ್ಬ ವ್ಯಕ್ತಿ ನಂಬಿಕಸ್ಥ ಇದ್ದ. ಅವನೇ ಹರೀಶ್. ಆದರೆ ಅವನು ನನ್ನ ಮನೆಯಲ್ಲಿ ಇರುತ್ತಾನೆ ಈ ಕೆಲಸಕ್ಕೆ ಎಂದು ಯೋಚಿಸುತ್ತಾ ಇದ್ದೆ. ಆಗ ಹೀಗೆ ಯೋಚನೆ ಮಾಡಿದರೆ ಜೀವನವೇ ಹಾಳಾಗುತ್ತದೆ ಅಂತ 2 ತಿಂಗಳಿನಿಂದ ಇಲ್ಲಿದ್ದಾನೆ. ನನಗೂ ಅವನ ಪರಿಚಯ ಇದೆ. ಹೊರಗೆ ಹೇಳುವುದಿಲ್ಲ. ಅವನು ಕಾಲೇಜಿನಲ್ಲಿ ಏನಾದರೂ ವ್ಯವಸ್ಥೆ ಮಾಡಿಕೊಂಡಿರಬಹುದು ಎಂದು ತೀರ್ಮಾನ ಮಾಡಿದೆ. ತಕ್ಷಣವೇ ತಿಜೋರಿಯಲ್ಲಿ ಇಟ್ಟಿದ್ದ ಹಳೆಯ ತೆಳು ನೈಟಿಯನ್ನು ಹಾಕಿಕೊಂಡು ಹೊರಗೆ ಬಂದು ಅವನ ಕೋಣೆಗೆ ಹೋಗಬೇಕು ಎನ್ನುವಾಗಲೇ ಅವನು ಎದ್ದು ಹೊರಗೆ ಬಂದ. ನನಗೆ ಒಂದು ಕ್ಷಣ ಶಾಕ್ ಎನಿಸಿತು. ಆದರೆ ಬೆಳಗ್ಗೆ ನೋಡಿದ್ದು ನನಗೆ ನೆನಪಾಯಿತು. ಅವನು ನನ್ನನ್ನು ನೋಡುತ್ತಾ, ಇವತ್ತು ಬೇರೆ ರೀತಿಯೇ ಕಾಣುತ್ತಾ ಇದ್ದೀರಾ, ಏನಾದರೂ ವಿಶೇಷ ಇದೆಯಾ ಅಂತ ಹೇಳಿದಾಗ ನಾನು ಅವನನ್ನೇ ನೋಡುತ್ತಿದ್ದೆ. ನಾನು ಕೂಡಲೇ ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಮೇಲೆರಗಿ ಡ್ಯಾನ್ಸ್ ಮಾಡಿದೆ. ನಡುವೆ ಹಾಡನ್ನೂ ಹಾಡಿದೆ. ಅವನು ಚೆನ್ನಾಗೇ ಡ್ಯಾನ್ಸ್ ಮಾಡಿದ. ಕೊನೆಗೆ ಅವನಿಗೂ ಸುಸ್ತಾಯಿತು. ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿದೆ. ನನಗೆ ಖುಷಿಯಾಗಿ ಕೊನೆಗೆ ಕಣ್ಣಿನಿಂದ ನೀರು ಬಂದಿತ್ತು. ಇದಾದ ಮೇಲೆ ನನಗೆ ಯಾರಾದರೂ ಗೆಳತಿಯರಿದ್ದಾರಾ ಎಂದೆ. ಅವನು ಯಾರಿಲ್ಲ ಎಂದ. ಅಲ್ಲಿಗೆ ಆ ಡ್ಯಾನ್ಸ್ ಮೊದಲ ಬಾರಿಗೆ ಎಂದು ನನಗೆ ಗೊತ್ತಾಗಿತ್ತು. ಆದರೆ ಮುಂದೆ ಒಂದಿಷ್ಟು ದಿನವಾದ ಬಳಿಕ ಏನೋ ಮಾಡಲು ಹೋಗಿ ಏನೋ ಆಗಿ ಒಂದು ಸಮಸ್ಯೆ ಆಗಿತ್ತು. ನಾನು ಆಸ್ಪತ್ರೆಗೆ ಹೋದಾಗ ನನಗೆ ಒಂದು ಸಮಸ್ಯೆ ಆಗಿತ್ತು. ಆಮೇಲೆ ಮಾತ್ರೆ ತೆಗೆದುಕೊಂಡು ಹೊಟ್ಟೆಯನ್ನು ಕರಗಿಸಿದೆ. ಅವತ್ತಿನಿಂದ ನಾನು ನನಗೆ ಟ್ರಾನ್ಸ್ಫರ್ ಆದ ಬೇರೊಂದು ಊರಿಗೆ ಹೋಗಿ ಅಲ್ಲಿ ನನ್ನ ಆಫೀಸ್ಗೆ ಹೋಗಿ ಬರುತ್ತಿದ್ದೆ. ಇವನು ತನ್ನ ಊರು ಸೇರಿದ. ಆದರೆ ಯಾರಿಗೂ ಎಲ್ಲಿಯೂ ಇದನ್ನು ಹೇಳುವಂತೆ ಇರಲಿಲ್ಲ. ಹೇಳಿದರೆ ನನ್ನ ಮರ್ಯಾದೆ ಮಣ್ಣು ಪಾಲಾಗುತ್ತಿತ್ತು. ಹಾಗಾಗಿ ಗೆಳೆಯರೇ, ನಿಜ ಜೀವನದಲ್ಲಿ ನಡೆದಂತಹ ಕಾಲ್ಪನಿಕ ಕಥೆಯನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಇವುಗಳನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು. ಏಕೆಂದರೆ ಪ್ರತಿಯೊಂದು ಕಥೆಗಳು, ಘಟನೆ ಅಥವಾ ಸನ್ನಿವೇಶ ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ. ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಯನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು. ಧನ್ಯವಾದಗಳು ವೀಕ್ಷಕರೇ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಈಗಲೇ ಕಮೆಂಟ್ ಮಾಡಿ.